ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಇವತ್ತು ನಾವು ಈ ಶುಕ್ರ ಗೌರಿ ವ್ರತದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಶುಕ್ರ ಗೌರಿ ಅಂದ್ರೆ ಯಾರು ಗುರೂಜಿ? ಶುಕ್ರ ಮತ್ತು ಗೌರಿ ಅಂತ ಹೇಳಿದರೆ, ಶುಕ್ರನ ಚಿಂತನೆಯಿಂದ ಲಕ್ಷ್ಮಿಯನ್ನು, ಹಾಗೆ ಗೌರಿ ಅಂತ ಹೇಳಿದರೆ ಈಶ್ವರನ ಪತ್ನಿಯನ್ನು ನಾವು ಚಿಂತನೆಯನ್ನು ಮಾಡ್ಬೋದು. ಈ ಶ್ರಾವಣ ಮಾಸದ ಶುಕ್ರವಾರದಂದು ಈ ವ್ರತವನ್ನು ಮಾಡುವಂಥದ್ದು. ಹಾಗೆ ಈ ಶ್ರಾವಣ ಮಾಸ ಅನ್ನುವಂಥದ್ದು ಶಿವನಿಗೆ ಶಕ್ತಿಯಾಗಿರ್ತಕ್ಕಂತಹ ಪಾರ್ವತೀ ದೇವಿ, ಗೌರಿದೇವಿ ಸಮರ್ಪಿತವಾಗಿರ್ತಕ್ಕಂಥ ಮಾಸ. ಇದರಲ್ಲಿ ವಿಶೇಷವಾಗಿ ಈ ವ್ರತವನ್ನು ಮದುವೆ ಆದಂಥ ಸ್ತ್ರೀಯರು ತಮ್ಮ ದಾಂಪತ್ಯ ಜೀವನ ಆಗಿರಬಹುದು, ಅಥವಾ ಪತಿಯ ದೀರ್ಘಾಯುಷ್ಯ ಆಗಿರಬಹುದು, ಅಥವಾ ಸಂಸಾರದಲ್ಲಿ ಬರುವಂತಹ ಅಡೆತಡೆಗಳಾಗಿರಬಹುದು, ಅಥವಾ ಪತಿಯ ಮಾನಸಿಕ ಸ್ಥಿತಿಗತಿಗಳಿಂದ ಉಂಟಾಗುವಂತಹ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಇರುವಂತಹ ಒಂದು ವ್ರತ. ಇದನ್ನು ಪ್ರಾತಃ ಕಾಲದಲ್ಲಿ ಎದ್ದು ಶುಭ್ರ ವಸ್ತ್ರಗಳನ್ನು, ಮಂಗಳಕರವಾಗಿರ್ತಕ್ಕಂಥ ಅಭ್ಯಂಗಾದಿ ಸ್ನಾನಾದಿಗಳನ್ನು ಮಾಡಿ, ಕಲಶದಲ್ಲಿ ದೇವರನ್ನು ಆವಾಹನೆ ಮಾಡಿ, ಆ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು, ಸಿಹಿ ತಿಂಡಿ ನೈವೇದ್ಯಾದಿಗಳನ್ನು ಮಾಡುವಂಥದ್ದು ಶುಕ್ರ ಗೌರಿ ವ್ರತ ಅಂತ ಹೇಳಿ. ಇದರಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ಶುಕ್ರನಿಂದ ಚಿಂತನೆ ಮಾಡುವಂಥದ್ದು ಮಹಾಲಕ್ಷ್ಮಿ. ಈ ದಾರಿದ್ರ್ಯ ಅನ್ನುವಂಥದ್ದು ಹೋಗಲಿಕ್ಕೋಸ್ಕರವಾಗಿಯೂ ಈ ದೇವಿಯನ್ನು ಆರಾಧನೆ ಮಾಡ್ತಾರೆ. ಹಾಗೆ ಲಕ್ಷ್ಮೀ ದೇವಿ ಅನ್ನುವಂಥದ್ದು ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಕಾರಣದಿಂದ ಇಲ್ಲಿ ದುಡ್ಡಿನ ದೇವತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಶುಕ್ರನಿಂದ ನಾವು ಶುಕ್ರ ಗೌರಿ ಎರಡು ಪದವನ್ನು ತಗೊಂಡಿದ್ದಾರೆ. ಈ ಶುಕ್ರ ಅಂತ ಹೇಳಿದರೆ, ನಾವು ಶುಕ್ರನಿಂದ ಚಿಂತನೆ ಮಾಡುವಂಥದ್ದು ಭೋಗಕಾರಕವಾಗಿರ್ತಕ್ಕಂಥ ಜೀವನವನ್ನು, ಹಾಗೆ ಸುಖವನ್ನು, ಹಾಗೆ ವಿಲಾಸಿ ಜೀವನವನ್ನು. ಹಾಗೆ ಗೌರಿ ಅನ್ನುವಂಥದ್ದು ಏನು ಅಂತ ಕೇಳಿದರೆ, ಈ ದಾಂಪತ್ಯ ಜೀವನವನ್ನು, ಹಾಗೆ ಮದುವೆ ಆದ ನಂತರದಲ್ಲಿ ವಿವಾಹದ ನಂತರದ ಜೀವನ ಸುಖಮಯವಾಗಿರಬೇಕನ್ನುವಂಥ ದೃಷ್ಟಿಯಿಂದ ಈ ವ್ರತವನ್ನು ಮಾಡುವಂಥದ್ದು. ಇದು ಅಷ್ಟು ವಿಶೇಷವಾಗಿಲ್ಲ, ಮತ್ತು ಪ್ರಚಲಿತದ ವಿದ್ಯಮಾನದಲ್ಲಿ ಈ ಒಂದು ವ್ರತ ಅನ್ನುವಂಥದ್ದು ಆಚರಣೆಯಲ್ಲಿ ಬಹಳಷ್ಟು ಇಲ್ದಲೇ ಇರುವಂಥ ಕಾರಣ ಯಾರಿಗೂ ಅಷ್ಟು ಗೊತ್ತಿಲ್ಲದಲೇ ಇರುವಂಥದ್ದು. ಇದಕ್ಕೆ ವಿಶೇಷವಾಗಿ ಸುಮಾರಷ್ಟು ಈ ಬದನೆಕಾಯಿ ಪಲ್ಯಾದಿಗಳನ್ನು ಮಾಡುವಂಥದ್ದು, ಹಾಗೆ ನಂತರದಲ್ಲಿ ಸಿಹಿ ತಿಂಡಿ ತುಪ್ಪದಲ್ಲಿ ಕರಿದಂಥ ನೈವೇದ್ಯಾದಿಗಳನ್ನು ಮಾಡುವಂಥದ್ದು. ಇಲ್ಲಿ ಲಕ್ಷ್ಮಿಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯಾದಿಗಳನ್ನು, ಹಾಗೆ ಗೌರಿಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯಾದಿಗಳನ್ನು ಮಾಡಿ ಅವಳ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು ಈ ಶುಕ್ರ ಗೌರಿಯ ವ್ರತದ ವಿಶೇಷವಾಗಿರ್ತಕ್ಕಂತಹ ಕಾಲ. ಖಂಡಿತ ಗುರುಜಿ. ಇನ್ನು ಶ್ರಾವಣ ಮಾಸದಲ್ಲಿ ಈ ವ್ರತವನ್ನು ಆಚರಿಸೋದ್ರಿಂದ ಏನೆಲ್ಲ ಫಲ ಸಿಗುತ್ತೆ ಅಂತ? ಈ ಶ್ರಾವಣ ಮಾಸದಲ್ಲಿ ಈ ವ್ರತವನ್ನು ಆರಾಧನೆ ಮಾಡೋದ್ರಿಂದ ಏನೆಲ್ಲ ಸಿಗ್ತದೆ ಅಂತ ಕೇಳಿದ್ರೆ, ವಿಶೇಷವಾಗಿ ಮದುವೆ ಆಗದಲ್ಲ ಇದ್ದವ್ರು ಇದನ್ನು ಮಾಡಲಿಕ್ಕಿಲ್ಲ. ಮದುವೆ ಆದ ನಂತರ, ಅದರಲ್ಲೂ ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ರವಾರದಂದು, ಪ್ರತಿ ಶುಕ್ರವಾರದಂದು ಈ ವ್ರತವನ್ನು ಮಾಡ್ತಾರೆ. ಈ ವ್ರತವನ್ನು ಮಾಡಿ ಕೊನೆಯಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡಿ, ಮುತ್ತೈದರಿಗೆ ಕರೆದು ಬಾಗಿನಾದಿಗಳನ್ನು ಕೊಟ್ಟು ಅವರಿಗೆ ಪಾದ ಪ್ರಕ್ಷಾಳನಾದಿಗಳನ್ನು ಮಾಡಿ ಅವರಿಗೆ ನಮಸ್ಕಾರವನ್ನು ಮಾಡುವಂಥದ್ದು ವಿಧಿ. ಇದರಲ್ಲಿ ಸಮೃದ್ಧಿ ಅಂತ ಹೇಳಿದರೆ, ಈ ಇರುವಂಥ ಮನೆಯಲ್ಲಿ ಧಾನ್ಯಾದಿಗಳು ತುಂಬಿರಲಿಕ್ಕೆ, ಹಾಗೆ ಸೌಹಾರ್ದ್ಯತೆ ಅಂತ ಹೇಳಿದರೆ, ಈ ಗಂಡ ಹೆಂಡತಿ ಮಧ್ಯೆ ಬರೀ ಜಗಳಗಳಾಗ್ತಾ ಇರ್ತದೆ, ಆ ಜಗಳಾದಿಗಳು ಅನ್ನುವಂಥದ್ದೆಲ್ಲ ಹೋಗಬೇಕು ಅಂತಾದರೆ ಈ ವ್ರತವನ್ನು ಮಾಡಬೇಕು ಅಂತ ಹೇಳಿ ಶುಕ್ರ ಗೌರಿ ವ್ರತ. ಹಾಗೆ ಪತಿಯ ದೀರ್ಘಾಯುಷ್ಯ, ಯಾಕೆ ಅಂತ ಕೇಳಿದರೆ, ಪತ್ನಿ ಮಾಡಿದಂತಹ ಪಾಪಕರ್ಮಗಳು ಪತಿಗೆ ಬರುವುದಿಲ್ಲ, ಪತಿ ಮಾಡಿದಂಥದ್ದು ಎಲ್ಲರೂ ಅನುಭವಿಸ್ತಾರೆ. ಹಾಗಾಗಿ ಪತ್ನಿಯ ದೀರ್ಘಾಯುಷ್ಯಕ್ಕಾಗಿ ವಿಶೇಷವಾಗಿ ಈ ವ್ರತವನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಥದ್ದು, ನೋಡಬೇಕಾಗಿರುವಂಥ ವಿಷಯಗಳು. 5 ವರ್ಷಗಳ ಕಾಲ ಈ ವ್ರತವನ್ನು ತಪ್ಪದೇ ಮಾಡಬೇಕು. ಇವತ್ತೇನೋ ಭಟ್ರು ಹೇಳಿದ್ರು ಟಿ ವಿಲಿ ಬಂದು, ನಾನು ನಾಳೆ ಶುಕ್ರವಾರದಿಂದ ಶುರು ಮಾಡ್ತೇನೆ, ಆ ಶುಕ್ರವಾರದಿಂದ ಶುರು ಮಾಡಿ ಮತ್ತು ಮುಂದಿನ ವರ್ಷ ನನಗೆ ಯಾವುದೋ ಬೇರೆ ಕಾರ್ಯಕ್ರಮ ಇತ್ತು, ನಾನು ಮಾಡಲಿಲ್ಲ ಅಂತ ಹೇಳಿದರೆ ಅನರ್ಥಗಳುಂಟಾಗಿ ತುಂಬ ದೋಷಯುಕ್ತ. ಯಾಕೆಂದರೆ ಇದೆಲ್ಲ ಗುಪ್ತವಾಗಿರ್ತಕ್ಕಂಥ ವ್ರತಗಳಾದ್ದರಿಂದ 5 ವರ್ಷಗಳ ಕಾಲ ತಪ್ಪದೇ ಈ ವ್ರತವನ್ನು ಮಾಡಬೇಕು. ಆದರೆ ವ್ರತವನ್ನು ಮಾಡುವಾಗ ಈ ಶ್ರಾವಣ ಮಾಸದಲ್ಲಿ ಮಾಂಸಾಹಾರಗಳನ್ನು ಯಾರೂ ಭಕ್ಷಣೆ ಮಾಡುವುದಿಲ್ಲ. ಹಾಗಾಗಿ ಪ್ರಾತಃ ಕಾಲದಲ್ಲಿ ಎದ್ದು ಶುಭ ಮುಹೂರ್ತದಲ್ಲಿ ಅಭ್ಯಂಗಾದಿಗಳನ್ನು, ಸ್ನಾನಾದಿಗಳನ್ನು ಮಾಡಿ, ದೇವರಿಗೆ ದೇವರ ಮನೆಯಲ್ಲಿ ಅಕ್ಕಿಯನ್ನು ಹಾಕಿ, ಮೊದಲು ರಂಗವಲ್ಲಿಯನ್ನು ಹಾಕಿ ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿ, ನಂತರದಲ್ಲಿ ಅದರ ಮೇಲೆ ಒಂದು ತಟ್ಟೆಯನ್ನಿಟ್ಟು, ಆ ತಟ್ಟೆಯ ಮೇಲೆ ಅಕ್ಕಿಯನ್ನಿಟ್ಟು, ಅದರ ಮೇಲೆ ದರ್ಭಾಸನಗಳನ್ನು ಹಾಕಿ, ಕಲಶವನ್ನಿಟ್ಟು, ಕಲಶದಲ್ಲಿ ನೀರು
ಹಾಕಿ ಅದಕ್ಕೆ ಆವಾಹನಾದಿ ಪೂಜಾದಿಗಳನ್ನು ಮಾಡುವಂಥದ್ದು. ಕೊನೆಯಲ್ಲಿ ನೈವೇದ್ಯಾದಿಗಳನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡುವಂಥದ್ದು ಸಂಪ್ರದಾಯ. ಇದನ್ನು ಹೀಗೆ ಮಾಡಬೇಕು. ಸರ್ವೇ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಮಾಡುವಂಥ ಎಲ್ಲ ವ್ರತಗಳನ್ನು ಸಮೇತ ಕಲಶದಲ್ಲೇ ಹೇಳಿದ್ದಾರೆ. ಯಾಕಂದರೆ ಎಲ್ಲದರಲ್ಲೂ ನೋಡಿರ್ಬೋದು, ಫಸ್ಟ್ ಕಲಶ ಇಡಿ, ಅಕ್ಕಿ ಇಡಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ಕಲಶಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಇದೆ. ಅದರಲ್ಲಿ ಯಾಕೆ ರಂಗವಲ್ಲಿಯನ್ನು ಹಾಕಬೇಕು ಅಂತ ಕೇಳಿದರೆ, ಆ ದೇವರಿಗೆ ಒಂದು ಆಸನ, ಇಲ್ಲಿ ನಾನು ಕುತ್ಕೊಂಡಿದ್ದೇನೆ ಅಂತ ಆದರೆ ನನಗೆ ಈ ಚೇರೆ ಆಸನ, ಇದು ನನಗೆ ಸುಖಾಸನ ಅಂತ ಹೇಳಿ. ಅದೇ ಈಗ ನನಗಿಂತ ಸ್ವಲ್ಪ ದೇಹದಲ್ಲಿ ದೊಡ್ಡ ಗಾತ್ರದವರಿದ್ರು ಅಂತಾದರೆ ಈ ಚೇರ್ ಸಾಲುವುದಿಲ್ಲ. ಅದಕ್ಕೇನು ಮಾಡ್ತಾರೆ, ಸ್ವಲ್ಪ ಬಲವಾಗಿರುವಂಥ ಚೇರನ್ನು ಹಾಕ್ತಾರೆ. ಯಾಕೆ ಅಂತ ಕೇಳಿದರೆ ಅದು ಅವ್ರಿಗೆ ಆಗೋದಿಲ್ಲ ಅನ್ನುವಂಥ ಕಾರಣ. ಹಾಗೆಯೇ ಈ ಕಲಶಗಳಲ್ಲಿ ಹಾಕುವಂಥ, ಕಲಶದ ಕೆಳಭಾಗದಲ್ಲಿ ಹಾಕುವಂಥ ಮಂಡಲಾದಿಗಳು ಅಷ್ಟೇ, ಇಂತಹ ದೇವರಿಗೆ ಇಂಥದ್ದೇ ಮಂಡಲಗಳನ್ನು ಹಾಕಬೇಕು ಅಂತಿದೆ. ಸರ್ವೇ ಸಾಮಾನ್ಯವಾಗಿ ಪದ್ಮಾಕಾರವನ್ನು, 8 ದಳದ ಪದ್ಮವನ್ನು, ಮಂಡಲವನ್ನು ರಂಗವಲ್ಲಿಯಲ್ಲಿ ರಚನೆ ಮಾಡಿ ಅದರಲ್ಲಿ ಆ ರಂಗವಲ್ಲಿಯನ್ನು ರಚನೆ ಆದ್ರ ಮೇಲೆ ದೇವರು ಬಂದು ಕೂರ್ಲಿಕ್ಕೊಂದು ಆಸನ ಆಯಿತು. ಆಸನ ಆದ್ರೂ ಕೂಡಲೇ ನಾವು ಇಡೋದೇನು, ತಟ್ಟೆಯನ್ನು ಅಥವಾ ಬಾಳೆ ಎಲೆಯನ್ನು ಹಾಕಿ ಅಕ್ಕಿಯನ್ನು ಹಾಕುವಂಥದ್ದು. ಆ ಒಂದು ಭಾಗವನ್ನು ಏನು ಹೇಳ್ತಾರೆ ಅಂತ ಕೇಳಿದರೆ ದೇವರ ಪಾದ ಅಂತೇಳಿ ಹೇಳ್ತಾರೆ. ಹಾಗೆ ಇನ್ನು ಕಲಶವನ್ನು ಏನು ಮಾಡ್ತಾರೆ ಅಂತ ಕೇಳಿದರೆ, ಕಲಶ ಅನ್ನುವಂಥದ್ದು ದೇವರ ದೇಹ ಚಿಂತನೆ ಅಂತೇಳಿ ಹೇಳ್ತಾರೆ. ಅದರೊಳಗಡೆ ಇರುವಂಥ ವಸ್ತುಗಳೆಲ್ಲವೂ ಸಮೇತ ದೇವರ ಅವಯವಗಳು. ಹಾಗೆ ಭಾರತ ದೇಶದಲ್ಲಿ ಹರಿಯುವಂಥ ಎಲ್ಲ ನದಿಗಳನ್ನು ಸ್ಮರಣೆ ಮಾಡುವಂಥದ್ದು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿದರೆ, ಆ ಜಲದಲ್ಲಿ ಎಲ್ಲ ದೇವರುಗಳು ಸನ್ನಿಹಿತರಾಗಬೇಕು ಅಂತ. ನಂತರದಲ್ಲಿ ನೀರಿಗೆ, ಐಶ್ವರ್ಯಕ್ಕೆ ದೇವತೆ ಆಗಿರುವಂಥದ್ದು ವರುಣ ದೇವರು. ಆ ವರುಣನನ್ನು ಆವಾಹನೆ ಮಾಡಿ ಆ ದೇಹ ಕಲ್ಪನೆ ಆಯಿತು. ದೇಹದಿಂದ ಮೇಲ್ ಬರಬೇಕಂತಾದರೆ ಇನ್ನು ಪಂಚಪಲ್ಲವಗಳನ್ನು ಇಟ್ಟಿರ್ತಾರೆ. ಪಂಚಪಲ್ಲವ ಅಂತ ಹೇಳಿದರೆ 5 ರೀತಿಯಾಗಿರ್ತಕ್ಕಂತಹ ಪಲ್ಲವಗಳು ಅಂತ ಹೇಳಿ, ಮಾವಿನ ಕುಡಿ, ಹಲಸಿನ ಕುಡಿ ಆಗಿರಬಹುದು ಅಥವಾ ಅರಳಿ ಕುಡಿ ಆಗಿರಬಹುದು. ಹೀಗೆ ಪಂಚಪಲ್ಲವ 5 ಪಲ್ಲವಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಆ ಪಲ್ಲವಗಳನ್ನು ಇಡುವಂಥದ್ದು. ಅದನ್ನು ಯಾಕೆ ಇಡ್ತಾರೆ ಅಂತ ಕೇಳಿದರೆ, ಅದು ದೇವರ ಕೇಶವಂತೆ, ಕೇಶರಾಶಿಯ ರೀತಿಯಲ್ಲಿ ಇರುವಂಥದ್ದು ಅಂತೇಳಿ. ಇನ್ನು ತೆಂಗಿನಕಾಯಿ ಅನ್ನುವಂಥದ್ದು ದೇವರ ಮುಖ ಆಗಿರ್ತದೆ. ಹಾಗೆ ವಸ್ತ್ರ ಅನ್ನುವಂಥದ್ದು ದೇವರ ಅಲಂಕಾರಕ್ಕಾಗಿ ವಸ್ತ್ರಗಳನ್ನು ಹಾಕುವಂಥದ್ದು. ನಂತರದಲ್ಲಿ ಅದರಲ್ಲಿ ಪವಿತ್ರ ಅಂತ ಹೇಳಿ ಒಂದು ಕೂರ್ಚೆ ದರ್ಬೆಯಿಂದ ಗಂಟು ಮಾಡಿ ಹಾಕಿರ್ತಾರೆ. ಅದು ಜೀವಶಕ್ತಿ ಅನ್ನುವಂಥ ಚಿಂತನೆ. ಹಾಗೆ ಈ ಎಲ್ಲ ಆಕಾರಗಳನ್ನು ನಾವೊಂದು ಒಮ್ಮೆ ಮೇಲಿಂದ ಕೆಳಗಡೆ ನೋಡಿದಾಗ ದೇವರ ದೇಹ ಕಲ್ಪನೆಗೆ ಈ ಕಲಶ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳು ಕಲಶಕ್ಕೆ ಪ್ರಾಧಾನ್ಯತೆ. ಯಾಕೆ ಅಂತ ಕೇಳಿದ್ರೆ, ಈ ದೇವರನ್ನು ನಾವು ಎಲ್ಲೂ ಆವಾಹನೆ ಮಾಡ್ಬೋದು. ಎಲ್ಲಿ ಅಂತ ಕೇಳಿದರೆ, ಒಂದು ಮಂಡಲದಲ್ಲಿಯೋ, ಚಿತ್ರಪಟದಲ್ಲಿಯೋ, ಅಥವಾ ಹೋಮಕುಂಡದಲ್ಲಿಯೋ, ಅಥವಾ ಕಲಶದಲ್ಲಿಯೋ ಎಲ್ಲೂ ಆವಾಹನೆ ಮಾಡಿ ನಂತರದಲ್ಲಿ ಉದ್ವಾಸನೆ ಮಾಡುವುದು. ಈ ಶಕ್ತಿ ಇರುವಂಥದ್ದೆಲ್ಲ ಮೇಲ್ಭಾಗದಲ್ಲಿ. ಅಲ್ಲಿಂದ ನಾವು ಒಂದು ಭಾಗವನ್ನು ಶಕ್ತಿಯನ್ನು ಇಲ್ಲಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿ ಅವರಿಗೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ಮತ್ತೆ ಪುನಃ ವಾಪಸ್ ಕಳಿಸ್ಕೊಡುವಂಥದ್ದು. ಹಾಗಾಗಿ ಹಿಂಗಸರಿಗೆ ಏನು ವಿಶೇಷ ಅಂತ ಕೇಳಿದರೆ, ಕಲಶದಲ್ಲೇ ದೇವತಾವಾಹನೆಯನ್ನು ಮಾಡುವಂಥದ್ದು. ಗೃಹ ಪ್ರವೇಶಾದಿಗಳನ್ನು ಮಾಡಿದಾಗ ಬೆಳಗ್ಗೆ ಗೃಹ ಪ್ರವೇಶಕ್ಕಿಂತ ಮುಂಚೆ ಗಂಗೆ ಪೂಜೆ ಮಾಡಿ ಅಂತೇವೆ. ಗಂಗೆ ಪೂಜೆಗೆ ಯಾರು ಗಂಡಸರು ಹೋಗೋದಿಲ್ಲ, ಹೆಂಗಸರೇ ಹೋಗೋದು. ಅದಕ್ಕೆ ಕಂಕಣಬದ್ಧರಾಗಿ, ಕಂಕಣ ಅನ್ನುವಂಥದ್ದು, ಹಾಗೆ ಈ ರಕ್ಷಾ ಬಂಧನ ಅನ್ನುವಂಥದ್ದು, ಈ ಕಂಕಣ ಧಾರಣೆಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆ. ಯಾಕೆ ಅಂದರೆ ಅದು ನಮ್ಮನ್ನು ಜಾಗೃತಿಗೊಳಿಸ್ತಾ ಇರ್ತದೆ. ಇವತ್ತು ನಾನು ಪೂಜೆ ಮಾಡಿದ್ದೇನೆ, ಕೆಟ್ಟ ಪದಗಳನ್ನು ಆಡಬಾರ್ದು, ಕೆಟ್ಟ ಮಾತನ್ನು ಆಡಬಾರ್ದು, ಹಾಗೆ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಟ್ಟ ವಿಚಾರಗಳನ್ನು ಚಿಂತನೆ ಮಾಡಿ. ಯಾಕಂದರೆ ದೇವರ ಪೂಜೆಯನ್ನು ಮಾಡಿದ್ದೇನೆ, ಕಂಕಣಬದ್ಧನಾಗಿದ್ದೇನೆ ಅಂತ. ಹಾಗೆ ರಕ್ಷಾಬಂಧನವೂ ಹಾಗೆ, ಎಲ್ಲರೂ ನನ್ನ ತಂಗಿ ಹೆಣ್ಣು ಮಕ್ಕಳು ನನ್ನ ತಂಗಿಯರಂತೆ, ಯಾರಿಗೆ ಯಾವ ಪೂಜ್ಯ ಭಾವನೆಯನ್ನು ಕೊಡಬೇಕು ಆ ಭಾವನೆಯನ್ನು ಕೊಡಬೇಕು. ಆದ್ದರಿಂದ ಕಂಕಣ ಧಾರಣೆಗಳು ಬರ್ತಾ ಹೋಯಿತು. ಹಾಗಾಗಿ ಈ ಶುಕ್ರಗೌರಿ ಅನ್ನುವಂಥದ್ದು ವಿಶೇಷವಾಗಿ ಗಂಡನ ದೀರ್ಘಾಯುಷ್ಯ. ಯಾಕೆ ಅಂತ ಕೇಳಿದರೆ, ಮಾಮೂಲಿ ಅಂತ ಚಿಂತನೆ ಮಾಡುವಾಗ ಯಾವುದೇ ಮನುಷ್ಯರಾದರೂ ಸಮೇತ ಮದುವೆ ಆದ ನಂತರ ಅವ್ರು ಬದಲಾವಣೆ ಆಗ್ತಾರೆ. ಯಾಕೆಂದರೆ ಎಲ್ಲದೂ ಹೊಸದವ್ರಿಗೆ. ಮದುವೆ ಅನ್ನುವಂಥದ್ದೇ ಹೊಸದು. ಯಾಕಂದರೆ ಸಣ್ಣವರಿದ್ದಾಗ ನಮಗೇನು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಮದುವೆ ಆದ ನಂತರದಲ್ಲೇ ಎಲ್ಲವೂ ಹೊಸದಾಗಿ ಪ್ರಾರಂಭ ಆಗುವಂಥದ್ದು. ಅದಕ್ಕೆ ಮದುವೆ ಅನ್ನುವಂಥದ್ದು. ಹಾಗಾಗಿ ಹೊಸದಾಗಿ ಪ್ರಾರಂಭ ಮಾಡಿದಾಗ ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಗೊತ್ತಿರೋದಿಲ್ಲ. ಈಗ ನಾನೇ ಮೊದಲ ಟೈಮ್ ಕ್ಯಾಮ್ರಾ ಮುಂದೆ ಬಂದು ಕೂತಾಗ ತತ್ತ ಬೆಬ್ಬೆ ಅನ್ಬೇಕು. ಯಾಕಂದರೆ ಏನು ಎಂಥದ್ದು ಗೊತ್ತಿರೋದಿಲ್ಲ. ಹಾಗಾಗಿ ಜೀವನದಲ್ಲೂ ಹಾಗೆ ತತ್ತ ಬೆಬ್ಬೆ ಆಗೋದು ಹೇಗೆ ಅಂತ ಕೇಳಿದ್ರೆ ಇವರಿಬ್ಬರ ಮಧ್ಯೆ ಜಗಳ ಆಗೋದು, ಈ ರೀತಿ ಭಾವನೆಗಳೆಲ್ಲ ಬರ್ತಾ ಹೋಗ್ತದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ರೇಖಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಕುರುಬೂರು ಇಟ್ಲಾಪುರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳೋಕೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. ಡೇಟ್ ಆಫ್ ಬರ್ತ್ ಹೇಳಿ. ಹಾಂ ಹೇಳ್ತೇನೆ. 8/3 2005. 2005. ಟೈಮಿಂಗ್ಸ್ ಹೇಳಿ. ಟೈಮ್ 3:30 ಒಳಗೆ ಮೇಡಮ್.
ಮಧ್ಯಾಹ್ನನಾ? ಹಾಂ ಮಧ್ಯಾಹ್ನ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ. ನಮಸ್ತೆ ಗುರುಜಿ. ಏನಮ್ಮ ಮಗನ ಹೆಸರು? ವಿಕಾಸ್. ವಿಕಾಸ್. ಏನು ವಿಷಯವನ್ನು ಕೇಳಬೇಕಿತ್ತು? ಅವನು ತುಂಬಾ ಹಠ ಮಾಡ್ತಾನೆ ಗುರುಜಿ. ಐಟೆ ಮಾಡ್ಕೊಂಡಿದ್ದಾನೆ. ಏನಕ್ಕೂ ಕೆಲಸ ಮಾಡ್ತಿಲ್ಲ, ಹೇಳಿದ ಮತ್ತೆ ಏನು ಕೇಳಲ್ಲ ಗುರುಜಿ. ನಾವು ಅವ್ರ ಅಜ್ಜನ ಮನೇಲಿ ಇದ್ದಾನೆ, ಊರಿಗೂ ಬರಲ್ಲ ಅಂತಾನೆ. ಏನ್ ಮನೆಯವರು ಅಂದ್ರೆ ಅವನಿಗೆ ಅಪ್ಪ ಅಮ್ಮ ಅನ್ನೋದೇ ಇದಿಲ್ಲ ಗುರುಜಿ. ನೋಡಿ, ಇವನ ಮನಸ್ಸಿನಲ್ಲಿ ಯಾವ ರೀತಿ ಇದೆ ಅಂತ ಕೇಳಿದರೆ, ಒಂದು ಯಾರ ಬಗ್ಗೆನೂ ಪೂಜ್ಯ ಮನೋಭಾವನೆ ಇಲ್ಲದಂತಹ ವ್ಯಕ್ತಿ. ಯಾರನ್ನು ಬೇಕಾದರೂ ಏಕವಚನದಲ್ಲೂ ಮಾತಾಡಿಸಿಯಾನು ಅಥವಾ ಅವ್ರು ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾತಾಡಿಯಾನು. ಈ ರೀತಿ ಇರುವಂಥ ಮಾನಸಿಕ ಸ್ಥಿತಿಗತಿಗಳು. ಅದಕ್ಕೆ ಸರಿಯಾಗಿ ಇವನಿಗೇನಾಯಿತು ಅಂತ ಕೇಳಿದರೆ, 2012 ಈ ಕಾಲಘಟ್ಟದಲ್ಲಿ ಅವನ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾವಣೆ ಆಗಿ ತಂದೆ ತಾಯಿಯರ ಜೊತೆ ಇರುವಂಥ ಯೋಗಗಳು ಕಳೆದೋಯ್ತು. ಅಂತ ಹೇಳಿದರೆ ಅವನ ತಂದೆ ತಾಯಿ ಜೊತೆ ಇರಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ತುಂಬ ರಿಸ್ಟ್ರಿಕ್ಷನ್ಸ್ ಆಗ್ತಾರೆ ಅಂತನೋ ಅಥವಾ ನಾನು ಮಾಡುವಂಥ ಕೆಲಸಗಳಿಗೆ ಅವರು ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು. ಹಾಗೆ ಅವನು ಇರುವಂಥ ಸ್ಥಿತಿಯನ್ನು ನೋಡಿದರೆ, ಈಗಿರುವಂಥ ಜಾಗ ಹೇಗಿದೆ ಅಂತ ಕೇಳಿದ್ರೆ, ಎಲ್ಲರೂ ಅವನಿಗೆ ಒಂದು ಸ್ವಲ್ಪ ಹೆದರಬೇಕು, ಅಥವಾ ಇಲ್ಲ ಅಂತ ಹೇಳಿದರೆ ಅವನು ಹೇಳಿದ್ದಕ್ಕೆ ಹೌದು ಅಂತ ಹೇಳುವಂಥ ಸ್ಥಿತಿ ಇರುವಂಥ ಜಾಗದಲ್ಲಿ ಅವನಿದ್ದಾನೆ. ಇದು ಅವನ ದೋಷಗಳು ಅನ್ನುವಂಥದ್ದು. ಯಾಕೆ ಅಂತ ಕೇಳಿದರೆ, ಇಲ್ಲಿ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಒಂದು ರೀತಿ ಆದರೆ, ಇನ್ನೊಂದು ಈ ಮನಕ್ಕಾರಕನಾಗಿರ್ತಕ್ಕಂತಹ ಬುಧನಿಂದ ಚಿಂತನೆ ಮಾಡುವಂಥದ್ದೇನು ಅಂತ ಕೇಳಿದರೆ, ದುಷ್ಟ ಪ್ರವೃತ್ತಿಯನ್ನು ಹೊಂದಿದಂಥವನು. ದುಷ್ಟ ಪ್ರವೃತ್ತಿ ಅಂದರೆ ಕೆಟ್ಟ ಯೋಚನೆಗಳನ್ನು ಮಾಡುವಂಥದ್ದು. ಇವನ ಜಾತಕಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳಿಂದ ಈ ರೀತಿ ಭಾವನೆಗಳು ಅವನಲ್ಲಿ ಬರ್ತಾ ಇದೆ. ಆಯಿತಾ? ಹಾಗಾಗಿ ವಿಕಾಸ್ ಅವರ ಹೆಸರಿನಲ್ಲಿ ಸ್ವಲ್ಪ ಈ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ಗಣಪತಿಗೆ ವಿಶೇಷವಾಗಿ ನೈವೇದ್ಯಾದಿಗಳನ್ನು ಮಾಡುವಂಥದ್ದು. ಸಾಧ್ಯತೆ ಇತ್ತು ಅಂತಾದರೆ ಅವನು ಉಪವಾಸ ಇರಲಿ. ಅವನು ಉಪವಾಸ ಎಲ್ಲ ದೇವ್ರನ್ನೆಲ್ಲ ಅಷ್ಟು ಕೇಳುವುದಿಲ್ಲ. ಗಣಪತಿ ಆರಾಧನೆ ಮಾಡಲಿ, ಒಳ್ಳೆಯದಾಗ್ತದೆ. ಆಯಿತಾ? ಓಕೆ, ಧನ್ಯವಾದ ಕರೆ ಮಾಡಿದ್ದಾರೆ. ಎಸ್ ಗುರೂಜಿ, ಇನ್ನು ಮುಂದಿನ ಗ್ರಹಣದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿ. ನೋಡಿ, ಈ ಇಷ್ಟು ಸುಮಾರು ಗ್ರಹಣ ಬರಲಿಲ್ಲ, ಯಾಕಂದರೆ ದರ್ಶನ ಇರಲಿಲ್ಲ, ಭಾರತ ದೇಶಕ್ಕೆ ಗೋಚರ ಇಲ್ಲ. ಹಾಗಾಗಿ ಈ ಮುಂದಿನ ತಿಂಗಳು 7ನೇ ತಾರೀಕು ಸೆಪ್ಟೆಂಬರ್ 25ನೇ ಇಸವಿಯ ಭಾನುವಾರದಂದು ಹುಣ್ಣಿಮೆ ಬರ್ತದೆ. ಅದರಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ಭಾದ್ರಪದ ಶುಕ್ಲ ಪಕ್ಷದ ಪೂರ್ಣಿಮೆ ದಿನದಂದು ಬಂದಿದೆ. ಅದ್ರ ಬಗ್ಗೆ ಮುಂದೆ ಆ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಶಿವಾನಂದ್ ಅಂತ. ನಮಸ್ತೆ. 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 ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಹುಕ್ಕೇರಿ ತಾಲೂಕು ಗೋಡಗೇರಿ, ಬೆಳಗಾವಿ ಜಿಲ್ಲಾ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕಲಿತ ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗ್ಯಾಳ್ರಿ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಆಕಿದ 27/10/2005 ರೀ. ಇನ್ನೊಮ್ಮೆ ಹೇಳಿ. 27/9/2005 ರೀ. 27/9/2005. ಟೈಮಿಂಗ್ಸ್ ಹೇಳಿ. ರಾತ್ರಿ 12:10. ರಾತ್ರಿ 12:10. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ಕಾರ. ಹಾಂ ಹೇಳಿ, ಎಂಥ ವಿಷಯ? ಈಗ 26 ರಾತ್ರಿ 27 ಬೆಳಗ್ಗೆ ಅಲ್ವಾ? 27 ಅಂದ್ರೆ 27/9/2005 ರೀ. ರಾತ್ರಿ 12:10 ಹುಟ್ಟಿದಾಳ್ರಿ. ಸರಿ, ಏನು ವಿಷಯ? ಆಕಿ ಒಬ್ಬಕ್ಕೆ ಮಗಳ್ರಿ, ನಮಗ ಗಂಡ ಮಕ್ಳಿಲ್ಲ. ಆಕಿ 14 ವರ್ಷ ಕುಡಿದಾಳ್ರಿ. ಮುಂದ ಯಾಕಂದ್ರೆ ಸಾರಿ ಕಲ್ತಲ್ರಿ. ಕಲ್ತನ ಆಕಿನ ಒಟ್ಟ ಹುಡುಗನ ಹುಡುಗರು ಗೆಳತರ ಕೂಡ ಮೋಸ ಮಾಡಿ ಹುಡುಗಿನ ರಿಜಿಸ್ಟರ್ ಮಾಡಿಸ್ಯಾರ. ಮಾಡಿಸಿ ಮನೆ ಜೂನ್ 11 ತಾರೀಕು 1 ವರ್ಷ ಆಗಿ ಹೋತ್ ನೋಡ್ರಿ ಸರ್. ಅದರ ಹಿಂಗಾಗಿ ಬರ್ತಾಳೋ ಇಲ್ಲೋ, ಮತ್ತ ನಾವು ಏನೋ ಆಗ್ತೀವಿ, ಮತ್ತೇನು ಮಾಡ್ಬೇಕೈತ್ರಿ. 1 ಎಕರೆ ಹೊಲ ಐತಿ. ಸಣ್ಣಪಟ್ಟಿ ಏನೇ ಮಾಡ್ಕೊಂಡು ಕೂತವ್ರಿ. ಮತ್ತೆ ಈಗ ನಮ್ಗೆ ಎಂತ ಹೆಸರು ಮಗಳದ್ದು? ಶಿಲ್ಪ ರೀ. ನೋಡಿ, ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಈ ಶೋ ಆದ ನಂತರದಲ್ಲಿ ಫೋನ್ ಮಾಡ್ತಾರೆ, ಅವಾಗ ಹೇಳ್ತೇನೆ. ಸದ್ಯಕ್ಕೆ ಹೇಳ್ತೇನೆ ಕೇಳಿ. ಅವಳ ಜಾತಕದಲ್ಲಿ ಒಂದು ದೋಷಾದಿಗಳಿರುವಂಥದ್ದು, ಕೆಲವೊಂದು ದೋಷಗಳಿಂದ ಈ ರೀತಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಅವಳ ಕುಟುಂಬದಲ್ಲಿ ಒಂದು ಸ್ತ್ರೀಯ ಮರಣ ಅನ್ನುವಂಥದ್ದು ತುಂಬ ಹಿಂಸೆ ಪಟ್ಟು ಹೋದಂಥದ್ದಿದೆ. ಆ ದೋಷಾದಿಗಳೇನು ಮಾಡ್ತಾ ಇದೆ, ಇವಳನ್ನು ಕೆಟ್ಟ ದಾರಿಯಲ್ಲಿ ಹೋಗುವಂತೆ ಮಾನಸಿಕ ಸ್ಥಿತಿಗತಿಗಳು ಕೊಡ್ತಾ ಉಂಟು.
ಈಗ ನಿಮಗೆ ಅವ್ರ ಗಂಡನ ಜೊತೆ ಚಂದ ಜೀವನ ಮಾಡಲಿ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ನಿಮ್ಮಲ್ಲೂ ಇಲ್ಲ. ಈಗ ಅವರಿಬ್ರು ದೂರ ಆಗಿ ನಮಗ ಆಕೆ ಬೇಕಾದ್ರೆ ನಮ್ಮ ಕಡೆ ಹರ್ಕೊಂಡ್ ಮುರ್ಕೊಂಡ್ ಬರ್ಬೇಕು ಅಂದ್ರಿ, ಈಗಿಲ್ಲ ಆದ್ರೆ ಆಕೆ ಒಟ್ಟ ಬಂದು ತಿನ್ಮಗೆ ಇರ್ಬಾರ್ದು. ಬನ್ನಿ, ನೀವು ನೇರವಾಗಿ ಭೇಟಿ ಮಾಡಿ, ಆಮೇಲೆ ಅದಕ್ಕೆ ವಿಷಯಗಳನ್ನು ಹೇಳ್ತೇನೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಧುಗಿರಿಯಿಂದ ದರ್ಶನ್ ಅಂತ ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ದರ್ಶನ್ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ ಸರ್. 4/4ನೇ ತಿಂಗಳು 4/4 ಹೇಳಿ. 2002 ಮಧ್ಯಾಹ್ನ 2 ಗಂಟೆ ಹುಟ್ಟಿ. ಮಧ್ಯಾಹ್ನ 2 ಗಂಟೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಉಂಟು ಸ್ವಾಮೀಜಿ. ಹೇಳಿ, ಏನು ವಿಷಯವನ್ನು ಕೇಳಬೇಕಿದ್ದೀತ? ಅದೇ ದರ್ಶನ್ ಕೇಳಬೇಕು. ಏನು ವಿಷಯ? ದರ್ಶನಿಂದ ಏನು ವಿಷಯ? 4ನೇ ತಿಂಗಳು 2002 ಮಧ್ಯಾಹ್ನ 2 ಗಂಟೆ ಹುಟ್ಟಿರೋದು. ಹೌದು, ಪೂರ್ವಾಷಾಢ ನಕ್ಷತ್ರ ಅಲ್ವಾ? ಹೌದು ಸ್ವಾಮಿ. ಹೇಳಿ, ಏನು ವಿಷಯವನ್ನು ಕೇಳಬೇಕಿತ್ತು? ಅವನು ಯಾವ ಥರ ಮುಂದೆ ಅವನು ಭವಿಷ್ಯ ಕೇಳಬೇಕು. ಈಗ ಏನು ಮಾಡ್ತಾ ಇದ್ದಾನೆ? ಎಂತ ಮಾಡ್ತಾ ಇದ್ದಾನೆ? ಅದೇ ಮಾಡ್ತಾವನೆ, ಕೆಲ್ಸಕ್ಕೆ ಹೋಗ್ತಾವನೆ. ಹಾಂ, ಅದೇನಂತ ಕೆಲಸ ನನಗೇನು ಇಷ್ಟ ಇಲ್ಲ ಸ್ವಾಮಿ. ನಿಮಗೆ ಕೆಲಸ ಇಷ್ಟ ಇಲ್ಲ, ಹಾಗಾದ್ರೆ ಬಿಡಿಸಿ ಬಿಡಿ ಅಷ್ಟೇ. ಅವನು ಆಟ ಹಿಡಿತಾನೆ ಸ್ವಾಮಿ. ಅದೇ ಕೆಲಸ ಮಾಡ್ತೇನೆ ಅಂತ. ಅವನು ಏನು ಮಾಡಿದ್ರೆ ಅದೇ ಕೆಲಸನೇ ಹೋಗ್ತದೆ. ನೋಡಿ, ಇವನ ಜಾತಕದಲ್ಲಿ ಕೆಲವೊಂದು ದೋಷಗಳು ಅನ್ನುವಂಥದ್ದು, ಇವನಿಗೆ ಒಳ್ಳೆ ಯೋಗಗಳಿದೆ. ಯೋಗ ಅಂತ ಹೇಳಿದ್ರೆ ಇವನು ಮುಂದೆ ಒಳ್ಳೆ ಹಣ ಮಾಡುವಂಥ ಯೋಗಗಳೆಲ್ಲ ಇವನಲ್ಲಿದೆ, ಹೌದು. ಆಯಿತಾ? ಆದರೆ ಇವನ ಚಿಂತನೆ ಹೇಗೆ ಅಂತ ಕೇಳಿದರೆ, ಓದಿದಂಥ ಕೆಲಸಕ್ಕೂ ಅವನು ಮಾಡ್ತಿರುವಂಥ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಹೌದೌದು. ಅವನು ಓದಿದ್ದೇ ಬೇರೆ, ಇವನು ಮಾಡ್ತಿರೋದೇ ಬೇರೆ. ಒಂಥರ ಈ ಬ್ಯಾಡ್ದಿದ್ದೇ ಕೆಲಸ ಮಾಡೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ, ಸಮಯವನ್ನು ವ್ಯರ್ಥ ಮಾಡುವಂಥ ಆಸಕ್ತಿ ಜಾಸ್ತಿ, ಹೌದುಂಟು. ಸ್ವಲ್ಪ ನಿದ್ರೆ ಕಡೆ ಗಮನ ಜಾಸ್ತಿ ಕೊಡುವಂಥವನು ಉಂಟು, ಅದುಂಟು. ಹಾಗಾಗಿ ಇದು ತುಂಬ ದೋಷ ಅಂತೇನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸದ್ಯದ ಪರಿಸ್ಥಿತಿಗೆ ಇವನ ಸ್ವಲ್ಪ ವಿಷ್ಣುವನ್ನು ಆರಾಧನೆ ಮಾಡಲಿಕ್ಕೆ ಹೇಳಿ, ದೇವ್ರ ಪೂಜೆ ಎಲ್ಲ ಮಾಡ್ತಾನೆ. ಹೌದುಂಟು. ಹಾಗಾಗಿ ಸ್ವಲ್ಪ ವಿಷ್ಣುವನ್ನು ಆರಾಧನೆ ಮಾಡಲಿಕ್ಕೆ ಹೇಳಿ. ವಿಷ್ಣುವಿಗೆ ವಿಶೇಷವಾಗಿ ಸ್ವಲ್ಪ ಅಲಂಕಾರ ಸೇವೆಗಳನ್ನು, ಹಾಗೆ ಯಾವುದಾದ್ರೂ ಬ್ರಾಹ್ಮಣರು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡುವಂಥ ವಿಷ್ಣುವಿನ ದೇವಸ್ಥಾನದಲ್ಲಿ ಗಂಧದ ಅಲಂಕಾರಗಳನ್ನು ಕೊಡಿ. ನಂತರದಲ್ಲಿ ಇವನಿಗೆ ಸ್ವಲ್ಪ ಗುರು ಸಂಬಂಧಿತವಾಗಿರ್ತಕ್ಕಂಥ ಶಾಂತಿಗಳನ್ನು ಮಾಡಿಸಿ, ಗುರುವಿಗೆ ಗುರು ಮಂತ್ರಗಳನ್ನು ಜಪಾದಿಗಳನ್ನು ಮಾಡಿಸುವಂಥದ್ದು, ಹಾಗೆ ಗುರುವಿಗೆ ಸಂಬಂಧಿತವಾಗಿ ಹೋಮಾದಿಗಳನ್ನು ಮಾಡಿಸುವಂಥದ್ದು ಉತ್ತಮ. ಗುರುಚಾಂಡಾಲ ಯೋಗ ಅನ್ನುವಂಥದ್ದು ಇದೆ ಅಂತ ಹೇಳಿದರೆ, ಸ್ವಲ್ಪ ಆನೆ ನಡೆದಿದ್ದ ದಾರಿ ಅಂತಲ್ಲ, ಆ ರೀತಿ, ಆಯಿತಾ? ಹಾಗಾಗಿ ಗುರುವಿನ ಜಪಾದಿಗಳನ್ನು ಮಾಡಿಸಿ, ಆಮೇಲೆ ಒಳ್ಳೇದಾಗ್ತದೆ, ಆಯಿತಾ? ಒಂದು ಮನೆ ಕಟ್ತಾ ಇದ್ದೀವಿ. ಮನೆ ಕಟ್ತಾ ಇದ್ದೀವಿ ಸ್ವಾಮಿ. ಒಂದು ಮನೆ ಉಂಟು, ಒಂದು ಕಟ್ತಾ ಇದ್ದೀವಿ. ಸರಿ, ಅದು ಯಾಗುಂಟು ಚೆನ್ನಾಗಿ ಅಂತ. ಯಾರ ಮನೆ ಉಂಟು, ಮನೆ ಕಟ್ತಾ ಇದ್ದೀವಿ. ಕಟ್ತಾ ಇದ್ದೀರಾ? ಕಟ್ತಾ ಇದ್ದೀವಿ. 5 ಅಡಿ 6 ಅಡಿ ಮಟ್ಟಕ್ಕೆ ಹೋಗಿದ್ದೇವೆ. ಸರಿ, ನಿಮ್ದೀಗೇನು ಸಮಸ್ಯೆ ಏನು ಅಂದರೆ ಏನು ಕೇಳಬೇಕು ಅಂತಿತ್ತು ಆ ವಿಚಾರದ ಬಗ್ಗೆ? ಅದು ಯಾವ ಥರ ಉಂಟು ಅಂತ ಕೇಳಿದೆ. ಅದೀಗ ಕಟ್ಟಿರೋದು ನೀವು ನೋಡಿರುವಂಥದ್ದು ನೋಡ್ತಾ ಇದ್ದೀರಾ ಅಲ್ವಾ? ನಾನು ಇಲ್ಲಿ ಕೂತ್ಕೊಂಡು ವಾಸ್ತುವನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅರ್ಥಾತ್ ಅಲ್ಲಿ ಹೇಗಿದೆ ವಾಸ್ತು ಏನು ಅಂತ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಈ ಸಮಯದಲ್ಲಿ ನೋಡುವಾಗ ನಿಮ್ಮ ಕಟ್ಟುತ್ತಿರುವಂಥ ಮನೆಯ ಬಲಭಾಗದಲ್ಲಿ ಸ್ವಲ್ಪ ಆಸುಪಾಸಿನಲ್ಲಿ ಒಂದು ದೇವರ ಸಾನ್ನಿಧ್ಯ ಅನ್ನುವಂಥದ್ದು ಒಂದಿದೆ. ಮನೆಯ ಆಜುಬಾಜಿನಲ್ಲಿ ಸ್ವಲ್ಪ ಪುಣ್ಯತಮ ವೃಕ್ಷಗಳು ಅನ್ನುವಂಥದ್ದು ಇಷ್ಟು ಗೋಚರಕ್ಕೆ ಬರ್ತಾ ಇದೆ ನೀವು ಫೋನ್ ಮಾಡಿದಂಥ ಸಮಯಕ್ಕೆ. ನಾನು ಇಲ್ಲಿ ಕೂತ್ಕೊಂಡು ವಾಸ್ತುವನ್ನು ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅಲ್ಲೇ ಬಂದು ನೋಡಬೇಕು, ನೋಡಿ ಇದರಲ್ಲಿ ಏನು ತಪ್ಪಿದೆ ಅಂತ ಹೇಳಬೇಕಾಗ್ತದೆ ಯಜಮಾನ್ರೆ, ಆಯಿತಾ? ನಿಮಗೆ ಆಮೇಲೆಲ್ಲ ಅದ್ರ ಬಗ್ಗೆ ನಂಬರ್ ಎಲ್ಲ ಕೊಡ್ತಾರ, ಆಯ್ತಾ? ಒಳ್ಳೆದಾಗಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಗ್ರಹಣದ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಗ್ರಹಣದಲ್ಲಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆ ದಿನದಂದು ಈ ಗ್ರಹಣ ಅನ್ನುವಂಥದ್ದು ಬಂದಿರುವಂಥದ್ದು. ವಿಶೇಷವಾಗಿ ರಾತ್ರಿ ಕಾಲದಲ್ಲಿ ಈ ಗ್ರಹಣ ಅನ್ನುವಂಥದ್ದು ಬಂದಿದೆ. 3 ಗಂಟೆ 31 ನಿಮಿಷಗಳ ಕಾಲ ಈ ಗ್ರಹಣ ಅನ್ನುವಂಥದ್ದು ಇರ್ತದೆ. ಇದು ಬಹಳ ಕ್ರೂರವಾಗಿರುವಂಥದ್ದು. ಯಾಕೆ ಅಂತ ಕೇಳಿದರೆ, ಸ್ಪರ್ಶಕಾಲ 9:56 ರಾತ್ರಿ ಕಾಲದಲ್ಲಿ ಆಗುವಂಥದ್ದು, ಮೋಕ್ಷ ಕಾಲ 1 ಗಂಟೆ 27 ನಿಮಿಷ ಮಧ್ಯರಾತ್ರಿ ಕಾಲದಲ್ಲಿ ಆಗುವಂಥ ಗ್ರಹಣ.
ಇದರಲ್ಲಿ ಧನಿಷ್ಠ ನಕ್ಷತ್ರ ಹಾಗೆ ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿ ಮತ್ತು ಮೀನರಾಶಿಯವರಿಗೆ ತುಂಬ ಒಂದು ಸ್ವಲ್ಪ ಫಲಗಳು ಬದಲಾವಣೆ ಆಗ್ತದೆ. ಬದಲಾವಣೆ ಅಂತ ಹೇಳಿದರೆ ಅವರಿಗೊಂದು ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಈ ರೀತಿದೆಲ್ಲ ಆಗ್ಲಿಕ್ಕೆ ಶುರು ಆಗ್ತದೆ. ಯಾಕೆ ಆಗ್ತದೆ ಅಂತ ಕೇಳಿದರೆ ಈ ಗ್ರಹಗತಿಗಳ ಬದಲಾವಣೆಯಿಂದ ಈ ನಕ್ಷತ್ರದವರಿಗೆ ಸ್ವಲ್ಪ ಹೆಚ್ಚು ದೋಷಗಳಿರ್ತದೆ. ಅವರಿಗೆ ವಿಶೇಷವಾಗಿ ಬೇರೆ ಯಾವುದು ನೀವು ದಾನ ಮಾಡಿ ಇದನ್ನೆಲ್ಲ ಮಾಡಿದರೆ ಸರಿ ಆಗೋದಿಲ್ಲ. ನೀವು ದಾನ ಮಾಡೋದು ಎಂತ ಮಾಡ್ತೀರಾ ಅಂತ ಕೇಳಿದ್ರೆ ನಾವು ಅಕ್ಕಿ ಹೇಳಿದ್ರೆ 2 ಅಕ್ಕಿ ಕಾಳನ್ನು ಪೇಪರಲ್ಲಿ ಕಟ್ಟು ತೊಗೊಂಡೋಗಿ ಕೊಡ್ತೀರಾ. ಭಟ್ರೆ ಎಂತ ಮಾಡ್ತಾರೆ, ಆ ಪೇಪರ್ನ ಸಹಿತ ಅಕ್ಕಿನೂ ಬಿಸಾಡಿಬಿಡ್ತಾರೆ. ಅದು ಯೋಗಕಾರಕ ಅಲ್ಲ. ಕೊಡೋದು ಮತ್ತು ರೇಷನ್ ಅಕ್ಕಿ ಅದು ಯಾರು ಉಪಯೋಗಿಸೋದು ಇಲ್ಲ ಮತ್ತು ಅಕ್ಕಿಯನ್ನು ಹಾಳು ಮಾಡಿದಂತೆ ಆಗ್ತದೆ. ಇದಕ್ಕೆ ವಿಶೇಷವಾಗಿ ರಾಹುಗ್ರಸ್ತ ಗ್ರಹಣ ಶಾಂತಿ ಆದ್ದರಿಂದ ಇದಕ್ಕೆ ಗ್ರಹಣ ಶಾಂತಿ ಅತ್ಯವಶ್ಯ. ಈ ಗ್ರಹಣ ಶಾಂತಿಯನ್ನು ಮಾಡಬೇಕು. ಈ ಗ್ರಹಣ ಶಾಂತಿಯನ್ನು ಮಾಡಿ ಅದರ ರಕ್ಷೆಗಳನ್ನು, ಹೋಮದ ಪ್ರಣೀತ ಭಸ್ಮಗಳನ್ನು ತೆಗೆದುಕೊಂಡು ನೀವು ಹಚ್ಕೊಳ್ಳುವಂಥದ್ದು, ಮತ್ತು ಆ ಸಂದರ್ಭಕ್ಕೆ ಬೇಕಾಗಿರುವಂಥ ವಿಚಾರಗಳಲ್ಲಿ ಸ್ವಲ್ಪ ಏನು ತಿಂದಲೇ ಇರುವಂಥದ್ದು ಇದೆಲ್ಲ ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಇನ್ನು ಆ ಸಂದರ್ಭದಲ್ಲೇ ನಾನೇನಾದರೂ ತಿಂತೇನೆ ಅಥವಾ ನಾನು ಏನಾದ್ರು ಮಾಡ್ತೇನೆ ಅಂತಾದರೆ ಮಹಾಜನತೆಗೆ ಬಿಟ್ಟಂಥ ವಿಚಾರಗಳು. ಆದರೆ ಇದು ದೋಷಪೂರಿತವಾಗಿರುವಂಥದ್ದಾದ್ದರಿಂದ ಈ ಗ್ರಹಣ ಶಾಂತಿಯನ್ನು ಅತ್ಯವಶ್ಯವಾಗಿ ಮಾಡಲೇಬೇಕು. ನೋಡುವ ಮುಂದಿನ ದಿನಗಳಲ್ಲಿ ಆ ಸಂದರ್ಭಕ್ಕೆ ಮಾಡುವಂಥ ಪ್ರಮೇಯಗಳು ಅಥವಾ ನಿಮ್ಮ ಜಿಲ್ಲೆಯಲ್ಲೇ ಹತ್ತಿರದಲ್ಲಿರುವಂಥ ಗ್ರಹಣ ಶಾಂತಿ ಮಾಡುವಂಥ ಜಾಗಗಳಿದ್ದರೆ ಅಥವಾ ಬೇರೆ ಇಲ್ಲೇನಾದರೂ ನಾವು ಸೇರಿ ಮಾಡುವಂಥದ್ದಿದ್ದರೆ ಮುಂದಿನ ದಿನಗಳಲ್ಲಿ ಅದನ್ನು ಪ್ರಸಾರ ಮಾಡುವ. ಸದ್ಯದ ಪರಿಸ್ಥಿತಿಗೆ ವಿಷಯಗಳನ್ನು ಹೇಳಿರುವಂಥದ್ದು. ಯಾಕಂದರೆ ಹಿಂದಿನ ದಿನ ನಾವು ಗ್ರಹಣ ಶಾಂತಿ ಅಂತ ಹೇಳಿದ್ರು ಕೂಡಲೇ ಏನೂ ಇದು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಒಂದು 15-20 ದಿನದ ಮುಂಚೆಯೇ ನಾವು ತಿಳಿಸ್ತಾ ಇರುವಂಥದ್ದು ಏನಕ್ಕೆ ಅಂತ ಕೇಳಿದರೆ ಈ ಮುಂದಿನ ತಿಂಗಳು ಬರುವಂತಹ 7ನೇ ತಾರೀಕು ಸೆಪ್ಟೆಂಬರ್ನಲ್ಲಿ ಗ್ರಹಣ ಅನ್ನುವಂಥದ್ದು ಭಾರತ ದೇಶಕ್ಕೆ ಗೋಚರಕ್ಕೆ ಇದೆ. ಹಾಗಾಗಿ ಅದನ್ನು ಆಚರಣೆ ಮಾಡಬೇಕು. ಆ ಸಂದರ್ಭಗಳಲ್ಲಿ ದೇವತಾನುಗ್ರಹಕ್ಕೋಸ್ಕರವಾಗಿ ಏನೇನು ಮಾಡಬೇಕು ಅಂತೇಳಿ ನೋಡ್ತಾ ಹೋಗೋ. ಹಾಗಾಗಿ ನಾವು ಇದನ್ನು ಹೇಳ್ತಾ ಇದ್ದರೆ ಜನರಿಗೂ ನಿಮಗೂ ಸಮೇತ ನೆನಪಿಗುಳಿತದೆ ಅನ್ನುವಂಥ ಕಾರಣದಿಂದ ಈಗಿಂದನೇ ಅದನ್ನು ಹೇಳ್ತಾ ಇದ್ದೇವೆ. ಖಂಡಿತ ಗುರುಜಿ. ಇನ್ನು ಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ? ಗ್ರಹಣದ ಸಮಯದಲ್ಲಿ ಏನೂ ಮಾಡಬಾರ್ದು, ಕೇವಲ ದೇವರ ನಾಮವನ್ನು ಸ್ಮರಣೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಭೂಮಿಗೆ ಮತ್ತು ಆ ಸೂರ್ಯನಿಗೆ ಮಧ್ಯಭಾಗದಲ್ಲಿ ಒಂದು ಗ್ರಹ ಹೋದಾಗ ಆ ನೆರಳನ್ನುವಂಥದ್ದು, ಆ ಛಾಯೆ ಅನ್ನುವಂಥದ್ದು ಬೀಳ್ತದೆ. ಆ ಸುತ್ತುತ್ತಿರುವಂಥ ಕಕ್ಷೆ ಅನ್ನುವಂಥದ್ದೇನಿದೆ, ಆ ಕಕ್ಷೆಯ ದೃಷ್ಟಿ ಯಾವುದಕ್ಕಿರ್ತದೋ ಆ ನಕ್ಷತ್ರಾದಿಗಳಿಗೆ ದೋಷ ಅನ್ನುವಂಥದ್ದು ಉಂಟಾಗ್ತದೆ. ಆ ಛಾಯೆ ಎಲ್ಲೆಲ್ಲಿಗೆ ಬೀಳುತ್ತದೆಯೋ ಅಲ್ಲಿಗೆ ಗ್ರಹಣ ಆಚರಣೆ ಮಾಡಬೇಕು ಅಂತ ಇದೆ. ಹಾಗಾಗಿ ಆ ಛಾಯೆ ಅನ್ನುವಂಥದ್ದು ನಮ್ಮ ಭಾರತ ದೇಶಕ್ಕೆ ಇರೋದಾದ್ದರಿಂದ ನಾವು ಆ ಆಚರಣೆಯನ್ನು ಮಾಡಬೇಕು. ಆ ಸಂದರ್ಭಗಳಲ್ಲಿ ಏನನ್ನೂ ತಿನ್ನಬಾರ್ದು. ಹಾಗೆ ಆ ಸಂದರ್ಭಗಳಲ್ಲಿ ನಾವು ಇನ್ನು ಮಲಗುವಂಥದ್ದೆಲ್ಲ ಮಾಡಬಾರ್ದು. ನಂತರದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬಾರ್ದು, ಕೇವಲ ದೇವರ ನಾಮಸ್ಮರಣೆ. ಆದರೆ ಅದರಲ್ಲಿ ಒಂದು ವಿನಾಯಿತಿ ಏನು ಅಂತ ಕೇಳಿದರೆ ಗರ್ಭಿಣಿಯರಿಗಾಗಿರಬಹುದು ಅಥವಾ ಪ್ರತಿನಿತ್ಯ ಔಷಧಗಳನ್ನು ತೆಗೆದುಕೊಳ್ಳುವಂಥವರಾಗಿರ್ಬೋದು, ರೋಗಗ್ರಸ್ತರಾಗಿ ಬೆಡ್ ರಿಟರ್ನ್ ಆದಂಥವ್ರು ಇರ್ಬೋದು. ಅವರೆಲ್ಲ ಏನು ಮಾಡಿದರೂ ಏನು ಸಮಸ್ಯೆ ಇಲ್ಲ. ಯಾಕಂದರೆ ಅವರಿಗೆ ಆರೋಗ್ಯದಲ್ಲಿ ವಿನಾಯಿತಿ ಇದೆ ಅನ್ನುವಂಥ ಕಾರಣದಿಂದ ಅವರನ್ನು ಬಿಟ್ಟು ಬೇರೆಯವರು ಎಲ್ಲರೂ ಸಮೇತ ಈ ಗ್ರಹಣಾಚರಣೆ ಕಾಲಗಳಲ್ಲಿ ಇಲ್ಲ ಸ್ವಾಮಿ ಇದು ಮಧ್ಯರಾತ್ರಿ ನಡೀತದೆ, ನಾನು ಬೆಳಗ್ಗೆ ಆಫೀಸಿಗೆ ಹೋಗಬೇಕು, ನಾನು ರಜಾ ಹಾಕ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿ ಇತ್ತು ಅಂತಾದರೆ ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ಎಲ್ಲ ನೀರಿಗೂ ಗರಿಕೆಗಳನ್ನು ಹಾಕಿ ಬೆಳಗ್ಗೆ ಹೋಗಿ ದೇವರ ಅಭಿಷೇಕ ಮಾಡಿದಂಥ ತೀರ್ಥಗಳನ್ನು ತಂದು ಮನೆಗೆ ಪ್ರೋಕ್ಷಣೆ ಮಾಡಿ ಆಮೇಲೆ ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡ್ಕೊಂಡು ಹೋಗಿ. ಅವತ್ತು ಮತ್ತೆ ಇನ್ನೊಂದೇನೋ ಪೂಜೆ ಮಾಡಬೇಕು ಅಂದರೆ ಆಫೀಸಿಗೆ ಹೋಗಲಿಕ್ಕೆ ಟೈಮ್ ಇರೋದಿಲ್ಲ. ಅವರವರ ನಿತ್ಯ ಜೀವನದಲ್ಲಿ ಇರುವಂಥ ಕೆಲಸಗಳೇ ಅವ್ರಿಗೆ ಹೆಚ್ಚಾಗಿರ್ತದೆ. ಆದ್ದರಿಂದ ಇದಕ್ಕಾಗಿ ಹಲವಾರು ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಮಾಡ್ತಾರೆ. ಅರ್ಥಾತ್ ಅಲ್ಲೊಂದೇನೋ ಒಂದು ರಶೀದಿಯನ್ನು ಹಾಕ್ಸಿದ್ರು ಅಂತ ಆದರೆ ನಿಮ್ಮ ಹೆಸರು ರಾಶಿ ನಕ್ಷತ್ರಗಳಲ್ಲೂ ಪೂಜೆ ಮಾಡ್ತಾರೆ. ಯಾವುದೂ ಮಾಡಲಿಕ್ಕಾಗಲಿಲ್ವಾ ಅಟ್ಲೀಸ್ಟ್ ಅದನ್ನಾದರೂ ಮಾಡಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ನಿನ್ನೆ ನಾವು ಈ ಗಣಪತಿ ಹಬ್ಬದ ಬಗ್ಗೆ ಅಥವಾ ಗಣಪತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಈ ಗಣಪತಿ ಪೂಜೆಯಲ್ಲಿ ತುಳಸಿಯನ್ನು ಯಾಕೆ ಅರ್ಪಿಸಬಾರ್ದು ಅಂತ? ಗಣಪತಿಯ ಪೂಜೆಯಲ್ಲಿ ತುಳಸಿ ಅನ್ನುವಂಥದ್ದು ವಿಶೇಷವಾಗಿ ಶಾಪಗ್ರಸ್ತವಾಗಿರುವಂಥದ್ದು ಅಂತೇಳಿ. ಯಾಕೆ ಅಂತ ಕೇಳಿದರೆ ಈ ಚಂದ್ರನನ್ನು ನೋಡಿ ನಕ್ಕಿದಂಥದ್ದು ಇದೆಲ್ಲ ಏನಾಗ್ತದೆ ಅಂತ ಕೇಳಿದರೆ ಗಣಪತಿಯ ಕೋಪಕ್ಕೆ ಎಡೆ ಮಾಡಿಕೊಡುವಂಥದ್ದು. ಹಾಗೆ ಗಣಪತಿಗೆ ವಿಶೇಷವಾಗಿ ತುಳಸಿ ಅನ್ನುವಂಥದ್ದು ಹೇಳಿರುವಂಥದ್ದು ಲಕ್ಷ್ಮಿಯ ಸಾನ್ನಿಧ್ಯ, ಸವಿಲಾಸ ಇರುವಂಥದ್ದು ಲಕ್ಷ್ಮಿಯ ಸಾನ್ನಿಧ್ಯ. ಹಾಗಾಗಿ ಲಕ್ಷ್ಮಿಗೆ ಸಾನ್ನಿಧ್ಯವಾಗಿರುವಂಥದ್ದು ಅದು ಅವಳಿಗೇ ಬಳಸಬೇಕು.
ಅದನ್ನು ತೆಗೆದು ನಾವು ಗಣಪತಿಗೆ ಇದು ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಬಿಲ್ವಪತ್ರೆಯನ್ನು ನಾವು ಅಮ್ಮನವರಿಗೆ ಏರಿಸೋದಿಲ್ಲ ಅಥವಾ ಬಿಲ್ಲಪತ್ರೆಯನ್ನು ಇನ್ನೊಂದು ಯಾವುದೋ ದೇವರಿಗೆ ಯಾಕೆ ಅರ್ಪಣೆ ಮಾಡೋದಿಲ್ಲ ಅಂದರೆ ಬಿಲ್ವಪತ್ರೆ ಅನ್ನುವಂಥದ್ದು ಶಿವನಿಗೆ ವಿಶೇಷವಾಗಿ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು. ಹಾಗೆ ಗಣಪತಿಗೆ ಏನು ಅಂತ ಕೇಳಿದರೆ ಗರಿಕೆ ಅನ್ನುವಂಥದ್ದು ವಿಶೇಷ. ಗರಿಕೆ ಅನ್ನುವಂಥದ್ದು ಏನು ಅಂತ ಕೇಳಿದ್ರೆ ಯಾರಿಗೂ ಬೇಡ, ಎಂತಕ್ಕಾರು ಬಳಸ್ತೀರಾ ನೀವು? ಇಲ್ಲ. ಆದರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಆಯುರ್ವೇದ ಗುಣಗಳಿದೆ. ಮತ್ತು ಆ ತುಳಸಿ ಅನ್ನುವಂಥದ್ದು ಏನು ಅಂದರೆ ಲಕ್ಷ್ಮಿಯ ಸವಿಲಾಸ ಆದ್ದರಿಂದ ಆ ಲಕ್ಷ್ಮಿಯ ಆರಾಧನೆ ಅನ್ನುವಂಥದ್ದು ನಮಗಿಲ್ಲಿ ಮಾಡೋದಿಲ್ಲ. ಆದ್ದರಿಂದ ಗಣಪತಿಗೆ ವಿಶೇಷವಾಗಿ ಗರಿಕೆಗಳನ್ನು ಅರ್ಪಣೆ ಮಾಡುವಂಥದ್ದು. ಅದರಲ್ಲಿ ವಿಶೇಷವಾಗಿ 3 ಎಲೆಗಳಿರ್ತದೆ ಗಣಪತಿಯಲ್ಲಿ. ಯಾಕೆಂದರೆ ಒಂದೊಂದು ಕುಡಿಯಲ್ಲಿ 3 ಬರ್ತಾ ಹೋಗ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕ್ಷಿಯಾಗಿ ಆ ಗಣಪತಿಗೆ ಆ ಗರಿಕೆಯನ್ನೇ ಅರ್ಪಣೆ ಮಾಡಬೇಕು. ಗರಿಕೆಯಿಂದನೇ ಅವನು ತೃಪ್ತಿ ಆದಂಥದ್ದು. ಹಾಗೆ ವಿಶೇಷವಾಗಿ ಲಕ್ಷ್ಮಿಯನ್ನು ಈ ಶಾಪಗ್ರಸ್ತ ಅನ್ನುವಂಥದ್ದು ಇದೆ. ಅದಕ್ಕೇನು ಅಂತ ಕೇಳಿದ್ರೆ ಅದಕ್ಕೆ ಸುಮಾರಷ್ಟು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕಥೆಗಳನ್ನು ಹೇಳಿದ್ದಾರೆ. ಅದರಲ್ಲಿ ಸಣ್ಣದಾಗಿ ಹೇಳುವಾಗ ಈ ಗಣಪತಿಯ ಆರಾಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತುಳಸಿಯನ್ನು ಅದೇ ಶ್ರೇಷ್ಠ ಅನ್ನುವಂಥ ಕಾರಣ ಇದ್ದಾಗ ಗಣಪತಿ ವಿಚಾರಗಳಿಗೆ ತುಳಸಿಯನ್ನು ಬಳಸಬಾರ್ದು ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಹೇಳಿದ್ದಾರೆ. ಅದಕ್ಕೆ ಇನ್ನೂ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥ ಕಥೆಗಳನ್ನು ಇನ್ನು ಹೆಚ್ಚು ಹುಡುಕಿದ್ರೆ ಸಿಗುವುದಿಲ್ಲ. ಇದು ವಿಶೇಷ ಏನು ಅಂತ ಕೇಳಿದರೆ ಗರಿಕೆ ಪ್ರಾಧಾನ್ಯತೆ ಮಾತ್ರ. ಅವನನ್ನು ತೃಪ್ತಿಗೊಳಿಸಲಿಕ್ಕೆ ಗರಿಕೆಯಿಂದನೇ ಪ್ರಾಧಾನ್ಯತೆ. ಹಾಗಾಗಿ ತುಳಸಿಯನ್ನು ಗಣಪತಿಗೆ ಅರ್ಪಣೆ ಮಾಡಬಾರ್ದು ಅನ್ನುವಂಥದ್ದು ಇಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಥ ವಿಷಯ. ಖಂಡಿತ ಗುರುಜಿ. ಇನ್ನು ಗಣಪತಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ? ಗಣಪತಿಗೆ ಎಲ್ಲವೂ ಪ್ರಿಯ. ಒಂದೊಂದು ಮಾಸದಲ್ಲಿ ಒಂದೊಂದು ಗಣಪತಿಗೆ ಪ್ರಿಯ ಆಗ್ತದೆ. ಯಾಕೆ ಸ್ವಾಮಿ ಒಂದೊಂದು ಮಾಸದಲ್ಲಿ ಒಂದೊಂದು ಪ್ರಿಯ ಅಂತ ಕೇಳಿದರೆ, ಹೇಗೆ ನಮಗೆ ಚಳಿಗಾಲದಲ್ಲಿ ಈ ಸಾಯಂಕಾಲದಲ್ಲಿ ಮಳೆ ಬರುವಂಥ ಸಂದರ್ಭದಲ್ಲಿ ನಾವೇನನ್ನು ಅಪೇಕ್ಷೆ ಪಡ್ತೇವೆ? ಸ್ವಲ್ಪ ಬಿಸಿಯಾಗಿರುವಂಥ ವಸ್ತುಗಳನ್ನು, ಸ್ವಲ್ಪ ಖಾರಭರಿತವಾಗಿರುವಂಥದ್ದು, ಹುಳಿಭರಿತವಾಗಿರುವಂಥ ವಸ್ತುಗಳನ್ನು ಸೇವನೆ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ. ಹಾಗೆ ಗಣಪತಿಗೆ ಒಂದೊಂದು ಮಾಸದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂತಹ ಭಕ್ಷ್ಯಗಳನ್ನು ನೈವೇದ್ಯ ಮಾಡಬೇಕು, ಅವನಿಗೆ ಇಷ್ಟಕರವಾಗಿರುವಂಥದ್ದು. ಅದರಲ್ಲಿ ನೋಡುವಾಗ ಸಿಹಿ ತಿಂಡಿಗಳು, ಕರಿದಂಥ ತಿಂಡಿಗಳು. ಓಕೆ ಗುರುಜಿ, ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.